ಹಲೋ ನಮಸ್ಕಾರ ವೀಕ್ಷಕರೇ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತುಂಬ ಉಪಯುಕ್ತವಾದ ಕೆಲವೊಂದು ಟಿಪ್ಸ್ಗಳನ್ನು ಹೇಳುತ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನಮ್ಮ ದಿವ್ಯಸ್ ಬುಕ್ಸ್ ಆಫ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ. ಸ್ನೇಹಿತರೆ, ನಿಮ್ಮ ಮನೆಯ ಫ್ರಿಜ್ಜಿನಲ್ಲಿ ಕೆಟ್ಟ ವಾಸನೆ ಬರುತ್ತಿದ್ದರೆ ಒಂದು ಡಬ್ಬಿಯಲ್ಲಿ ಅಡಿಗೆ ಸೋಡವನ್ನು ಹಾಕಿ ಅದರ ಮುಚ್ಚಳವನ್ನು ತೆಗೆದು ಫ್ರಿಜ್ಜಿನ ಒಳಗೆ ಇಡಿ. ಇದರಿಂದಾಗಿ ಫ್ರಿಜ್ಜಿನಲ್ಲಿ ಬರುವ ದುರ್ವಾಸನೆಯನ್ನು ತಡೆಗಟ್ಟಬಹುದು. ಅಲ್ಲದೆ ಒಂದು ಆಹಾರದ ಪದಾರ್ಥದ ವಾಸನೆ ಇನ್ನೊಂದು ಆಹಾರ ಪದಾರ್ಥಕ್ಕೆ ಹರಡುವುದನ್ನು ಈ ವಿಧಾನದಿಂದ ನಿವಾರಿಸಬಹುದು. ಕೆಲವು ದಿನಗಳ ನಂತರ ಅಡಿಗೆ ಸೋಡವನ್ನು ಬದಲಿಸಲು ಮರೆಯಬೇಡಿ. ಬಟ್ಟೆ ಒಗೆಯುವಾಗ ಅಂಗಿಯ ಕೊರಳಪಟ್ಟಿ ಅಥವಾ ಇನ್ಯಾವುದೇ ಭಾಗದಲ್ಲಿ ಹಿಡಿದ ಕೊಲೆ ಬಿಡದೆ ಹಠ ಮಾಡಿದರೆ ಆ ಭಾಗಕ್ಕೆ ಸ್ವಲ್ಪ ಅಮೋನಿಯವನ್ನು ಹಚ್ಚಿ ತೊಳೆಯಿರಿ. ಸ್ವಲ್ಪವೂ ಕೊಳೆ ಉಳಿಯುವುದಿಲ್ಲ. ಬಿರಟೆಯನ್ನು ತೆಗೆಯುವುದು ಕಷ್ಟವಾದರೆ ಸೀಸೆಯ ಸುತ್ತಲೂ ಗ್ಲಿಸರಿನನ್ನು ಹಚ್ಚಿರಿ. ಬಳಿಕ ಸುಲಭವಾಗಿ ತೆಗೆಯಲು ಸಾಧ್ಯವಾಗುತ್ತದೆ. ಗೋಡೆಗೆ ಬಣ್ಣ ಬಳಿದ ನಂತರ ಬ್ರಷ್ ಅನ್ನು ಬಿಸಿ ನೀರಿನಲ್ಲಿ ತೊಳೆದು ಒಣ ಬಟ್ಟೆಯಿಂದ ಒರೆಸಿಟ್ಟರೆ ಅದರ ಕೂದಲುಗಳು ಅಂಟಿಕೊಳ್ಳದೇ ಇರುತ್ತದೆ. ಗೋಡೆ ಅಥವಾ ಮರಕ್ಕೆ ಮೊಳೆ ಹೊಡೆಯುವಾಗ ಮೊಳೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಸವರಿದರೆ ಬಡಿಯುವ ಶ್ರಮ ಕಡಿಮೆಯಾಗುತ್ತದೆ. ಚಪ್ಪಲಿ ಮತ್ತು ಬೂಟುಗಳ ಒಳಭಾಗಕ್ಕೆ ಅಡಿಗೆ ಸೋಡವನ್ನು ತೆಳ್ಳಗೆ ಚಿಮುಕಿಸುವುದರಿಂದ ಅವು ದುರ್ವಾಸನೆಯನ್ನು ಬೀರುವುದಿಲ್ಲ. ಮನೆಯಲ್ಲಿ ಸೊಳ್ಳೆಗಳು ಹೆಚ್ಚಾಗಿವೆಯೇ? ಬಿಸಿ ನೀರಿಗೆ ಸ್ವಲ್ಪ ಸಾಬೂನಿನ ತುಂಡನ್ನು ಹಾಕಿ ಕರಗಿಸಿ ಅದಕ್ಕೆ ಸೀಮೆ ಎಣ್ಣೆಯನ್ನು ಬೆರೆಸಿ ಅದರಿಂದ ಮನೆಯ ಗೋಡೆ, ಬಾಗಿಲು, ಕಿಟಕಿಗಳ ಮೇಲೆಲ್ಲ ಬಟ್ಟೆಯ ಮೂಲಕ ಒಮ್ಮೆ ಒರೆಸಿ. ಸೊಳ್ಳೆಗಳು ಹೊರ ಹೋಗುವುದು ಮತ್ತೆ ಮನೆಯೊಳಗೆ ಸುಳಿಯುವುದಿಲ್ಲ. ಅಕ್ಕಿ ಹಾಕಿಡುವ ಪಾತ್ರೆ ಅಥವಾ ಡಬ್ಬಿಗಳಲ್ಲಿ ಸ್ವಲ್ಪ ಬೇವಿನ ಎಲೆಗಳನ್ನು ಹಾಕಿಟ್ಟರೆ ಯಾವುದೇ ಕೀಟವು ಹತ್ತಿರ ಸುಳಿಯುವುದಿಲ್ಲ. ಮಳೆಗಾಲದ ನಂತರ ಹೆಚ್ಚಾಗಿ ಬಳಸದ ಕೊಡೆಯನ್ನು ಹಾಗೆಯೇ ಇರಿಸಿದ್ದರೆ ಹುಳು ಹಿಡಿಯುತ್ತದೆ. ಇದನ್ನು ತಪ್ಪಿಸಲು ನವಸಾರ ಸೇರಿಸಿದ ನೀರಿನಿಂದ ನೆನೆಸಿ ಒಣಗಿಸಿಬಿಡಬೇಕು. ಕನ್ನಡಿಯ ಮೇಲೆ ಸ್ವಲ್ಪ ಪುಡಿ ಉಪ್ಪನ್ನು ಸಿಂಪಡಿಸಿ ಅಂಟಿಕೊಂಡಿರುವ ಉಪ್ಪನ್ನು ಸೀಮೆ ಸುಣ್ಣದಿಂದ ಒರೆಸಿ ತೆಗೆದು ಬಿಟ್ಟರೆ ಕನ್ನಡಿಯು ಪಳಬಳನೆ ಹೊಳೆಯುತ್ತದೆ. ಬಟ್ಟೆಯ ಮೇಲೆ ಎಣ್ಣೆಯ ಅಥವಾ ಇನ್ಯಾವುದೇ ಕಲೆಯಾಗಿದ್ದರೆ ಅದಕ್ಕೆ ಸ್ವಲ್ಪ ನೀಲಗಿರಿ ತೈಲವನ್ನು ಹಾಕಿ ಒಗೆದರೆ ಕಲೆಯು ಮಾಯವಾಗುತ್ತದೆ. ಹಲವಾರು ಮನೆಗಳಲ್ಲಿ ಕಿಟಕಿಗಳಿಗೆ ಕಬ್ಬಿಣದ ಕಂಬಿ, ಪಟ್ಟಿ ಮತ್ತು ಸರಳುಗಳಿಂದ ವಿವಿಧ ವಿನ್ಯಾಸಗಳನ್ನು ಮಾಡಿರುತ್ತಾರೆ. ಇಂಥ ವಿನ್ಯಾಸಗಳಲ್ಲಿ ಜೇಡಗಳು ಹೆಚ್ಚಾಗಿ ಬಲೆ ಕಟ್ಟುತ್ತವೆ. ಬಲೆಯನ್ನು ಒಮ್ಮೆ ಕಿತ್ತರೂ ಸಹ ಮತ್ತೆ ಬಲೆ ಕಟ್ಟುತ್ತದೆ. ಆದ್ದರಿಂದ ಬಟ್ಟೆಯೊಂದಕ್ಕೆ ಸೀಮೆ ಎಣ್ಣೆಯನ್ನು ಹಾಕಿಕೊಂಡು ಕಿಟಕಿಯ ಕಬ್ಬಿಣದ ಭಾಗವನ್ನೆಲ್ಲ ಒಮ್ಮೆ ಒರೆಸಿದರೆ ಮತ್ತೆ ಅಲ್ಲಿ ಜೇಡರ ಬಲೆ ಕಟ್ಟುವುದಿಲ್ಲ. ಎಣ್ಣೆಯ ಜಿಡ್ಡು ಹತ್ತಿದ ಪಾತ್ರೆಗಳನ್ನು ನೀರಿನಲ್ಲಿ ನೆನೆಸದೆ ಗೋಧಿ ತೌಡಿನಿಂದ ಉಜ್ಜಿ ತೊಳೆಯಿರಿ ಸಾಕು. ಪಾತ್ರೆಗಳು ತಳತಳನೆ ಮಿನುಗುತ್ತದೆ. ಬೂಟುಗಳು ಮಳೆಯಲ್ಲಿ ನೆಂದು ಮುದ್ದೆಯಾಗಿದ್ದರೆ ಅದರೊಳಗೆ ಪತ್ರಿಕೆಯನ್ನು ತೊರುಕಿಟ್ಟರೆ ಬೇಗ ಒಣಗುತ್ತದೆ. ಬಟ್ಟೆಯ ಮೇಲೆ ಪೇಂಟ್ ಬಿದ್ದರೆ ಅದನ್ನು ತೆಗೆಯಲು ಆ ಕಲೆಯ ಮೇಲೆ ಟರ್ಪಂಟೈನ್ ಅಥವಾ ಸೀಮೆ ಎಣ್ಣೆಯನ್ನು ಹಚ್ಚಿ ಅರ್ಧ ಗಂಟೆಯ ನಂತರ ಒಗೆದರೆ ಕಲೆ ಹೋಗುತ್ತದೆ. ಮಿಕ್ಸಿಯಲ್ಲಿನ ಬ್ಲೇಡ್ಗಳು ಚೂಪಾಗಿರಲು ತಿಂಗಳಿಗೊಂದು ಸಲ ಉಪ್ಪನ್ನು ಹಾಕಿ ಸ್ವಲ್ಪ ಹೊತ್ತು ಚಾಲಿಸಬೇಕು. ಆಗ ಬ್ಲೇಡುಗಳು ಹರಿತವಾಗುತ್ತದೆ. ಮಜ್ಜಿಗೆ ಇಡುವ ಜಾಡಿ ಅಥವಾ ಪಾತ್ರೆಯನ್ನು ತೊಳೆಯುವಾಗ ತೊಳೆದ ನೀರನ್ನು ಕರಿಬೇವಿನ ಗಿಡದ ಪಾತಿಗೆ ಹಾಕಿದರೆ ಗಿಡವು ಚೆನ್ನಾಗಿ ಬೆಳೆಯುತ್ತದೆ. ಈಚಲ ಹುಳುಗಳು ಮಳೆ ಬಂದಾಗ ಒಂದೇ ಸಮನೆ ದೀಪದತ್ತ ನುಗ್ಗುತ್ತದೆ. ಆಗ ದೀಪವನ್ನು ಆರಿಸಬೇಕಾದ ಅಗತ್ಯವಿಲ್ಲ. ಒಂದು ತಟ್ಟೆಯಲ್ಲಿ ಈರುಳ್ಳಿಯನ್ನು ಹೆಚ್ಚಿ ಹೋಳುಗಳನ್ನಿಟ್ಟರೆ ಅವು ಹೊರಟು ಹೋಗುತ್ತದೆ. ಅನ್ನದ ಗಜ್ಜಿಯನ್ನು ಬಾಳೆಯ ಗಿಡದ ಪಾತಿಗೆ ಹಾಕಿದರೆ ಬಾಳೆಕಾಯಿ ಚೆನ್ನಾಗಿ ಬೆಳೆಯುತ್ತದೆ. ಮನೆಯ ಸುತ್ತಲೂ ಮೆಣಸಿನ ಗಿಡಗಳನ್ನು ಬೆಳೆಸಿದರೆ ಆ ಮನೆಯಲ್ಲಿ ವಾಸಿಸುವವರಿಗೆ ನೆಗಡಿ ಉಂಟಾಗುವುದಿಲ್ಲ. ಗಾಜಿನ ಪಾತ್ರೆಗಳನ್ನು ತೊಳೆಯಲು ಸುಣ್ಣವನ್ನು ಬೆರೆಸಿದ ನೀರನ್ನು ಉಪಯೋಗಿಸಿ ತೊಳೆದ ನಂತರ ಬಟ್ಟೆಯಲ್ಲಿ ಒರೆಸಿದರೆ ಅವು ತಳತಳನೆ ಹೊಳೆಯುತ್ತದೆ. ಬಟ್ಟೆಯ ಮೇಲೆ ಎಲ್ಲೆಡೆಗೆ ರಸ ಬಿದ್ದರೆ ಆ ಜಾಗಕ್ಕೆ ಸೀಬೆಕಾಯಿಯನ್ನು ಜಜ್ಜಿ ತಿಕ್ಕಿರಿ, ಕಲೆ ಇಲ್ಲವಾಗುತ್ತದೆ. ಕೈಗಳಿಗೆ ಹತ್ತಿರುವ ಈರುಳ್ಳಿ ಅಥವಾ ಬೆಳ್ಳುಳ್ಳಿಯ ವಾಸನೆಯನ್ನು ದೂರ ಮಾಡಲು
ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕಿಕೊಂಡು ಚೆನ್ನಾಗಿ ಉಜ್ಜಿ ತೊಳೆಯಬೇಕು. ಬಟ್ಟೆಗೆ ಉಂಟಾಗುವ ಬಹುಪಾಲು ಕಲೆಗಳನ್ನು ಟೊಮೆಟೊ ಹಣ್ಣಿನ ರಸ ತೆಗೆದು ಬಿಡುತ್ತದೆ. ಕಲೆಯಾದ ಸ್ಥಳದಲ್ಲಿ ಟೊಮೆಟೊ ಹಣ್ಣಿನ ರಸವನ್ನು ಉಜ್ಜಿ 1 ಗಂಟೆಯ ನಂತರ ತೊಳೆದರೆ ಕಲೆಗಳು ಮಾಯವಾಗುತ್ತದೆ. ಬಟ್ಟೆಯ ಕೆಲವೆಡೆ ಬೆವರಿನಿಂದ ತೊಯ್ದರೆ ಆ ಒದ್ದೆ ಆರುವಷ್ಟರಲ್ಲಿ ಬಿಸಿ ನೀರು ಅಥವಾ ತಣ್ಣೀರಿನಲ್ಲಿ ಅದನ್ನು ನೆನೆಸಬೇಕು. ಆ ಬೆವರಿನ ತೇವವು ಒಣಗಿಬಿಟ್ಟರೆ ಅದರ ಕಲೆ ಶಾಶ್ವತವಾಗಿ ಬಟ್ಟೆಯಲ್ಲಿ ಉಳಿದು ಬಿಡುತ್ತದೆ. ಮೊಟ್ಟೆಯು ನೆಲದ ಮೇಲೆ ಬಿದ್ದು ಒಡೆದಾಗ ಆ ದ್ರವದ ಮೇಲೆ ಉಪ್ಪಿನ ಪುಡಿಗಳನ್ನು ಹಾಕಿದರೆ 5 ನಿಮಿಷಗಳ ನಂತರ ಸುಲಭವಾಗಿ ಅದನ್ನು ಸ್ವಚ್ಛಗೊಳಿಸಬಹುದು. ದುರ್ನಾತವು ಬರುವುದಿಲ್ಲ. ಮಕ್ಕಳ ಬಟ್ಟೆಯ ಮೇಲೆ ಬಬುಲ್ ಗಮ್ ಅಥವಾ ಚಿಂಗಮ್ ಅಂಟಿಕೊಂಡಿದ್ದರೆ ಅದರ ಮೇಲೆ ಮಂಜುಗಡ್ಡೆಯ ತುಂಡೊಂದರಿಂದ ಉಜ್ಜಿದರೆ ಸುಲಭವಾಗಿ ತೆಗೆಯಬಹುದು. ಬಟ್ಟೆಗೆ ತುಕ್ಕಿನ ಕಲೆ ಹಿಡಿದಿದ್ದರೆ ಆ ಜಾಗಕ್ಕೆ ನಿಂಬೆಹಣ್ಣಿನ ರಸ ಮತ್ತು ಉಪ್ಪನ್ನು ಬೆರೆಸಿದ ಮಿಶ್ರಣವನ್ನು ಹಚ್ಚಿ ಬಿಸಿಲಿನಲ್ಲಿ ಒಣಗಿಸಿ. ಹೀಗೆ ಕೆಲವು ಬಾರಿ ಮಾಡಿದರೆ ತುಕ್ಕಿನ ಕಲೆ ಸಂಪೂರ್ಣವಾಗಿ ತೊಲಗುತ್ತದೆ. ತಲೆದಿಂಬು ಮತ್ತು ಹೊರದಿಂಬುಗಳಲ್ಲಿ ಹತ್ತಿಯನ್ನು ತುಂಬುವಾಗ ಕರ್ಪೂರದ ಪುಡಿಯನ್ನು ಹಾಕಿ ತುಂಬಬೇಕು. ಹೀಗೆ ಮಾಡುವುದರಿಂದ ಬೇಸಿಗೆ ಕಾಲದಲ್ಲಿ ತಲೆದಿಂಬು ಮತ್ತು ಹೊರದಿಂಬುಗಳು ತಣ್ಣಗಿರುತ್ತದೆ, ಅಲ್ಲದೆ ಅವುಗಳಲ್ಲಿ ತಿಗಣೆಗಳು ಸೇರುವುದಿಲ್ಲ. ಬಟ್ಟೆಗಳ ಮೇಲೆ ಮಸಿಕಲೆಯಾಗಿದ್ದರೆ ಸ್ವಲ್ಪ ಸೀಮೆ ಎಣ್ಣೆಯನ್ನು ಆ ಸ್ಥಳಕ್ಕೆ ಹಾಕಿ ಉಜ್ಜಿದರೆ ಮಾಯವಾಗುತ್ತದೆ. ಬಟ್ಟೆಯ ಮೇಲೆ ಬಾಲ್ ಪಾಯಿಂಟ್ ಲೇಖನಿಯ ಕಲೆ ಉಂಟಾಗಿದ್ದಾಗ ಕೊಲೋನ್ ಸುಗಂಧ ದ್ರವ್ಯವನ್ನು ಹೀರು ಕಾಗದದ ಮೇಲೆ ಸ್ವಲ್ಪ ಹಾಕಿಕೊಂಡು ಕಲೆಯ ಮೇಲೆ ಉಜ್ಜಿ ಬಟ್ಟೆಯನ್ನು ಒಗೆದರೆ ಕಲೆಯು ಮಾಯವಾಗುತ್ತದೆ. ಜಿರಳೆಗಳು ಹೆಚ್ಚಾದಾಗ ಅವು ಹೆಚ್ಚು ಓಡಾಡುವ ಸ್ಥಳಗಳಲ್ಲಿ ಮೊದಲನೇ ದಿನ ಅಕ್ಕಿ ಹಿಟ್ಟನ್ನು ಇಡಿ. ಮಾರನೇ ದಿನ ಅಕ್ಕಿ ಹಿಟ್ಟಿನೊಂದಿಗೆ DDT ಪುಡಿಯನ್ನು ಬೆರೆಸಿಟ್ಟರೆ ಜಿರಳೆಗಳು ಸಾಯುತ್ತವೆ. ಟರ್ಕಿ ಟವಲನ್ನು ಒಗೆಯುವಾಗ ಬಿಸಿ ನೀರಿನಲ್ಲಿ 1 ಚಮಚದಷ್ಟು ಬಟ್ಟೆ ಸೋಡವನ್ನು ಹಾಕಿ ಅದರೊಂದಿಗೆ ಮೈ ಸಾಬೂನಿನ ಚಿಕ್ಕ ಚೂರುಗಳನ್ನು ಹಾಕಿ ಕರಗಿಸಿ ಟವಲನ್ನು ಅದರಲ್ಲಿ ನೆನೆಸಿಡಿ. ಅರ್ಧ ಗಂಟೆ ನೆನೆದರೆ ನಂತರ ಟವಲನ್ನು ತೆಗೆದು ಜಾಲಾಡಿ ನೋಡಿ. ಅದು ಅತಿ ಶುಭ್ರವಾಗಿ ಹೊಸದರಂತೆ ಕಾಣಿಸುತ್ತದೆ. ಅಲ್ಲದೆ ಟವಲ್ನಲ್ಲಿ ಅಡಗಿರುವ ಸೂಕ್ಷ್ಮಾಣುಗಳು ಸತ್ತು ಹೋಗುತ್ತದೆ. ಬೆಳ್ಳಿಯ ಪಾತ್ರೆಗಳನ್ನು ತೊಳೆಯಲು ಬಳಸುವ ನೀರಿಗೆ ಸ್ವಲ್ಪ ಹಾಲನ್ನು ಬೆರೆಸಿದರೆ ಪಾತ್ರೆಗಳನ್ನು ಒರೆಸಿದಾಗ ಫಳಫಳವೊಳೆಯುತ್ತದೆ. ಪಿಂಗಾಣಿ ಅಥವಾ ಗಾಜಿನ ಅಲಂಕಾರಿಕ ಗೊಂಬೆ ಅಥವಾ ಇನ್ಯಾವುದೇ ವಸ್ತುವು ಬಿದ್ದು ಸೀಳಿದರೆ ಅಥವಾ ಒಡೆದರೆ ಅದನ್ನು ಅಂಟಿಸಲು ಅರಗು ಮತ್ತು ಸ್ಫಟಿಕವನ್ನು ಸಮ ಪ್ರಮಾಣದಲ್ಲಿ ಕರಗಿಸಿ ಉಪಯೋಗಿಸಬೇಕು. ಒಡೆದಿದ್ದ ವಸ್ತು ಪುನಃ ಮೊದಲಿನಂತಾಗುತ್ತದೆ. ಟೂತ್ ಪೇಸ್ಟ್ನ ಟ್ಯೂಬ್ನಲ್ಲಿ ಕೊನೆಯಲ್ಲಿರುವ ಟೂತ್ ಪೇಸ್ಟನ್ನು ಸಹ ತೆಗೆಯಬೇಕೆ. ಆ ಟ್ಯೂಬನ್ನು ಬಿಸಿ ನೀರಿನಲ್ಲಿ ಹಾಕಿ ಸ್ವಲ್ಪ ಹೊತ್ತಿನ ನಂತರ ತೆಗೆದು ಅಮುಕಿದರೆ ಸಾಕು, ಉಳಿದಿರುವ ಟೂತ್ ಪೇಸ್ಟ್ ಹೊರಗೆ ಬಂದು ಬಿಡುತ್ತದೆ. ಸೌದೆ ಒಲೆಯಿರುವ ಮನೆಯುವವರು ಬೂದಿಯನ್ನು ಎಸೆಯದೆ ಅಲ್ಯೂಮಿನಿಯಂ ಮತ್ತು ಸ್ಟೀಲ್ ಪಾತ್ರೆಗಳನ್ನು ತೊಳೆಯಲು ಬಳಸಿದರೆ ಪಾತ್ರೆಗಳು ಬೇಗನೆ ಮತ್ತು ಚೆನ್ನಾಗಿ ಸ್ವಚ್ಛವಾಗುತ್ತದೆ. ಸೌದೆ ಎಲೆಯಲ್ಲಿ ಬೆಂಕಿಯ ಜ್ವಾಲೆ ತುಂಬ ಹೆಚ್ಚಾದಾಗ ಅದನ್ನು ತಗ್ಗಿಸುವ ಅಗತ್ಯವಿರುತ್ತದೆ. ಆಗ 1 ಹಿಡಿಯಷ್ಟು ಉಪ್ಪನ್ನು ಒಲೆಯಲ್ಲಿ ಹಾಕಿದರೆ ಜ್ವಾಲೆಯು ಕಡಿಮೆಯಾಗಿ ಒಂದೇ ಗತಿಯಲ್ಲಿ ಉರಿಯುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ಇಂತಹ ಬ್ಯೂಟಿ ಟಿಪ್ಸ್ಗಳಿಗಾಗಿ ನಮ್ಮ ದಿವ್ಯಾಸ್ ಬುಕ್ಸ್ ಆಫ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ.